ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾವಿವತ್ತು ಬಸ್ಲೆ ಸೊಪ್ಪಿಂದ ಒಂದು ತಂಬಳಿ ಮಾಡೋಣ. ಈ ಸಮ್ಮರ್ ಸೀಸನಲ್ಲಂತೂ ತಂಬಳಿ ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ. ವೆರೈಟಿ ತಂಬಳಿ ಮಾಡಿದ್ರೆ ಈ ಬೇಸಿಗೆ ಸೀಸನ್ನಲ್ಲಂತೂ ತುಂಬಾ ಖುಷಿ ಆಗುತ್ತೆ ಊಟ ಮಾಡೋಕ್ಕೆ. ಸೊ ನಾವಿವತ್ತು ನಮ್ಮನೆ ಪಾಟಲ್ಲೇ ಬೆಳೆದಿರುವಂತಹ ತಾಜಾ ಬಸ್ಲೆ ಸೊಪ್ಪನ್ನು ಕೊಯ್ಕೊಂಡು ಬಂದು ತಂಬಳಿ ಮಾಡ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಬಸ್ಲೆ ಸೊಪ್ಪಿಂದ ಪ್ರಯೋಜನ ನೋಡೋದಾದ್ರೆ, ಈ ಬಸ್ಲೆ ಸೊಪ್ಪೆ ತಂಪಾಗಿರೋದ್ರಿಂದ ಅದನ್ನು ತಿನ್ನೋದ್ರಿಂದ ನಮ್ಮ ಇಡೀ ದೇಹ ದಿನ ಪೂರ್ತಿ ತಂಪಾಗಿಡಲು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಈ ಸೊಪ್ಪಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಐರನ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ, ಹಾಗೆ ರಕ್ತದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯಕ ಆಗಿದೆ. ಮತ್ತೆ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಮತ್ತು ಇದು ಕೂದಲನ್ನ ಬಲಪಡಿಸುತ್ತೆ. ಹಾಗೆ ನೆಕ್ಸ್ಟ್ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಕ್ಯಾಲರಿಗಳು ಕಮ್ಮಿ ಇಡೋದ್ರಿಂದ ತೂಕವನ್ನು ಕಂಟ್ರೋಲಿಗೆ ಇಡಲು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಹಾಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳನ್ನು ತುಂಬಾನೇ ಸ್ಟ್ರಾಂಗ್ ಇಡಲು ಹೆಲ್ಪ್ಫುಲ್ ಆಗಿದೆ. ಇಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ ಗೈಸ್. ಯಾರ್ಯಾರು ಇನ್ನೂ ಬಸ್ಲೆ ಸೊಪ್ಪನ್ನು ತಿಂತಾ ಇಲ್ವೋ ಎಲ್ಲರೂ ಬಸ್ಲೆ ಸೊಪ್ಪನ್ನು ಇವತ್ತಿಂದನೇ ತಿನ್ನೋಕೆ ಸ್ಟಾರ್ಟ್ ಮಾಡಿ. ತುಂಬಾನೇ ನಮ್ಮ ಬಾಡಿಗೆ ಬೆನಿಫಿಟ್ ಇದೆ. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ಥರದ ಹೆಲ್ದಿ ರೆಸಿಪಿ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲೆಟ್ಸ್ ಸಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಇಷ್ಟು ಬಸ್ಲೆ ಸೊಪ್ಪು ಬಿಟ್ಟಿದೆ. ಇದನ್ನು ಕಟ್ ಮಾಡ್ಕೊಂಡು ಹೋಗಿ ಮನೇಲಿ ತಂಬುಳಿ ಮಾಡೋಣ. ತಂಬುಳಿಗೆ ಎಲೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈಗ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಬಸ್ಲೆ ಎಲೆ ವಾಶ್ ಆಯಿತು. ಈಗ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ತಂಬುಳಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲನೇದಾಗಿ ಬಸ್ಲೆ ಸೊಪ್ಪು, ನೆಕ್ಸ್ಟ್ ಒಂದು ಗಾರ್ಲಿಕ್ಕನ್ನು ಬಿಡಿಸಿಟ್ಕೊಂಡಿದ್ದೀನಿ, 3 ಗ್ರೀನ್ ಚಿಲ್ಲಿ, ಚಿಕ್ಕ ಗಾತ್ರದ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸು, 2 ಟೇಬಲ್ ಸ್ಪೂನ್ ಜೀರಿಗೆ, ಚಿಕ್ಕ ಗಾತ್ರದ ಹಿಂಗನ್ನು ತಗೊಳ್ಳಿ, ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಳಿ. ಸೊ ಫ್ರೆಂಡ್ಸ್, ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಕಟ್ ಮಾಡಿ ಕೂಡ ಹಾಕೋಬಹುದು, ನಾನು ಹಾಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಗಾರ್ಲಿಕ್ಕನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಶುಂಠಿ, ಆಮೇಲೆ ಕೊರಿಯಾಂಡರ್ ಸೀಡ್ಸು, ಜೀರಿಗೆ. ಈಗ ಹಿಂಗನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಬಸ್ಲೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬಸ್ಲೆ ಸೊಪ್ಪು. ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಹುಣಸೆ ಹುಳಿಯನ್ನು ಹಾಕೋತಾ ಇದ್ದೀನಿ, ಅದು ಕೂಡ ಫ್ರೈ ಆಗಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಟರ್ಮೆರಿಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ರಲ್ಲ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ಬಸ್ಲೆ ತಂಬಳಿ ಮಸಾಲ ರೆಡಿ ಆಯಿತು. ನಾನು ಕಲ್ಲುಪ್ಪನ್ನು ಹಾಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಸೊ ಮಸಾಲ ಈಗ ರೆಡಿ. ಸೊ ಮೊಸರನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಸ್ಲೆ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ರುಚಿಕರವಾದಂತಹ, ಆರೋಗ್ಯಕರವಾದಂತಹ, ಟೇಸ್ಟಿ ಆಗಿರುವಂತಹ ಬಸ್ಲೆ ತಂಬಳಿ ರೆಡಿ. ಸೊ ತಂಬಳಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ರೆಡಿ. ತಂಬಳಿಗೆ ಆ್ಯಡ್ ಮಾಡಿದ್ರೆ, ಸೊ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿದ್ರು ಉಂಟಲ್ಲ, ನೀವು ಅದನ್ನು ತಿಂದು ಹೇಳಬೇಕು. ಫ್ರೆಂಡ್ಸ್, ಬಸ್ಲೆ ತಂಬಳಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೂ. ಬಸ್ಲೆ ತಂಬಳಿ ಎಲ್ಲರಿಗೂ ಇಷ್ಟ ಆಯ್ತಾ?
ಇಲ್ವಾ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ನೀವು ಕೂಡ ಬಸ್ಲೆ ತಂಬಳಿಯನ್ನು ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಇದೇ ಥರದ ಹೆಲ್ದಿ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗಾಯ್ಸ್.